ಸರ್ ಯಾರಾದ್ರು ಇದ್ದೀರಾ ಸರ್? ಒಂದು ನಿಮಿಷ. ಇದು ಎಷ್ಟು ಬಾಡಿಗೆ? ಬಾಡಿಗೆ ಎಷ್ಟಪ್ಪ ರೂಮ್ಗೆ? ಸರ್ ಆನ್ಲೈನ್ ಬುಕ್ಕಿಂಗ್ ಸರ್. ಹಾಂ, ಆನ್ಲೈನ್ ಬುಕ್ಕಿಂಗ್. ಅರ್ಥ ಆಗಿಲ್ಲ, ಏನು ಹೇಳ್ತಾ ಇದ್ದೀರಾ? ಆನ್ಲೈನ್ ಬುಕ್ಕಿಂಗ್. ಆನ್ಲೈನ್ ಬುಕ್ಕಿಂಗ್. ಓಹೋ, ಓಕೆ. ಇದೇನಾ ರೂಮು? ಓಕೆ. ಹಾಂ ಹಾಂ. ಅಲ್ಲ, ಎಷ್ಟು ರೂಪಾಯಿ ಅಂತ ಗೊತ್ತಾಗ್ಬಿಟ್ರೆ ಚೆನ್ನಾಗಿರ್ತದೆ ಗೈಸ್. ಎಷ್ಟು ರೂಪಾಯಿ ಮ್ಯಾಕ್ಸಿಮಮ್ ಇದು? ಕೇಳಿ ನನಗೆ ಹೇಳಿ. ಹಾಂ ಹೇಳಿ. ಗೈಸ್, ಇದು ನೆಹರು ಮನೆ. ಬನ್ನಿ ನೋಡೋಣ. ಸುಸ್ತಾಗ್ತಾ ಇದೆ ಸ್ವಲ್ಪ. ನೀರೇ ಇಲ್ವೇ? ನೀರು ಕೂಡ ಆಂಟಿ ನಗೀತದೆ ನೋಡಿ. ಯಾಕಂದರೆ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಅಲ್ಲೇ ತೊಗೊಂಡ್ಬಿಟ್ರೆ ನೀರಿಲ್ಲಿ ಕುಡಿಯೋದು ಗೈಸ್. ಗೊತ್ತಾ? ಕೊಡಿ ನೋಡಿ, ಇಲ್ಲಿ ಪಾಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಾತ್ಕೋಳಿಗಳು ಹಾಕಿದ್ದಾರೆ. ಇದು ನೆಹರು ಅವರ ಅರಮನೆ. ಆ ಟೈಮ್ ಆಗಿಂದ ಗೈಸ್ ಮಜಾ ಮಾಡ್ಕೊಂಡು ಫಸ್ಟ್ ಕ್ಲಾಸಾಗಿ ಇಲ್ಲಿ ಹಣೆ ಬರನೇ ಸೂಪರ್ ಗೈಸ್ ಇವ್ರದ್ದೆಲ್ಲ. ಇದೇ ನೆಹರು ಮನೆ. ಸ್ವಲ್ಪ ವಾಟರ್ಫಾಲ್ ಹಂಗೆ ಮಾಡಿದ್ದಾರೆ. ಜಿಗ್ಜ್ಯಾಕ್ ಜಿಗ್ಜ್ಯಾಕ್ ಜಿಗ್ಜ್ಯಾಕ್. ಸೂಪರಾಗೈತೆ ಗೈಸ್. ಸೂಪರ್ ಲೊಕೇಶನ್. ಅದೇ ಕ್ಲೌಡಿ ಟೈಮಲ್ಲಿ ಮಾರ್ನಿಂಗ್ ಟೈಮ್ ಗೈಸ್ ಬಂದರೆ ನೀವು 4:30ಗೆ ಬರಬೇಕು. ಆರಾಮಾಗಿ ಸುತ್ತಾಡಬೇಕು. ಕ್ಯಾಲರೀಸ್ ಬರ್ನ್ ಮಾಡ್ಕೊಳ್ಳಿ. ಲಂಚ್ ತಗೊಬನ್ನಿ. ಫುಲ್ ಆಗ್ತೀನಿ. ಫ್ಯಾಮ್ಲಿ ಜೊತೆಲಿ ಬನ್ನಿ. ಸೂಪರಾಗಿರುತ್ತೆ ಗೈಸ್. ಸೂಪರ್ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ. ಕನ್ನಡದಲ್ಲಿ ಏನೋ ಬರೆದಿದ್ದಾರೆ, ತೋರಿಸ್ತೀನಿ ನೋಡಿ. ಗ್ರೀನರಿ ಸೂಪರಾಗಿದೆ ಗೈಸ್. ಗ್ರೀನರಿ ಮೇಂಟೈನ್. ಹೂಗಳು ಗೈಸ್. ಇಲ್ಲಿ ಜಾಸ್ತಿ ಕಪಲ್ಸ್ ಜಾಸ್ತಿ ಬರ್ತಾರೆ. ಇಲ್ಲಿ ಕಾಲೇಜ್ ಹುಡುಗರು ಬರ್ತಾರೆ. ಅಲ್ಲಿ ಇನ್ಕ್ವೈರಿಯಲ್ಲಿ ಅಲ್ಲಿ ಟಿಕೆಟ್ ಕೊಡ್ತಾರಲ್ಲ, ಅಲ್ಲಿ ಕೇಳ್ತಾರೆ ಯಾರಿಬ್ಬರೇ ಇರೋದಾ 3 ಇರೋದಾ. ಯಾವಾಗಲಾದರೂ ಬನ್ನಿ, ನೀವು ಕಪಲಾಗಿ ಬನ್ನಿ. ಸಿಂಗಲ್ ಬಂದರೆ ಎಂಟ್ರಿ ಕೊಡಲ್ಲ ಅಂತ ಅಲ್ಲಿ ಹೇಳ್ತಾರೆ. ಬಟ್ ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ತಾರೆ. ಬಟ್ ಇಲ್ಲಿ ಸುಸೈಡ್ ಕೇಸು ಅದು ಇದು ಅಂತ ಜಾಸ್ತಿ ಮಾಡ್ಕೊಳ್ತಾರೆ ಗೈಸ್. ಸುಸೈಡ್ ಯಾಕೆ ಮಾಡ್ಕೋಬೇಕಪ್ಪ? ಲೈಫಲ್ಲಿ ಏನೇ ಆಗಿಬಿಡ್ಲಿ ಸುಸೈಡ್ ಸೊಲ್ಯೂಷನ್ ಅಲ್ಲ. ಇಲ್ಲಿಗೆ ಬರೋರು ಎಲ್ರಿಗೂ ನನ್ನ ಪಕ್ಷದಿಂದ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಸುಸೈಡು ಅದು ಇದು ಕಮಿಟ್ಮೆಂಟ್ ಯಾರೂ ಮಾಡ್ಕೋಬೇಡಿ. ಲೈಫಲ್ಲಿ ಕಷ್ಟ ಸುಖ ಅನ್ನೋದು ಇದ್ರೇ ಇರುತ್ತೆ. ಇವಾಗ ನಾನು 1 ವರ್ಷದಿಂದ ಕಷ್ಟಪಡ್ತಾನೇ ಇದ್ದೀನಿ. ಚಾನಲ್ ಓಪನ್ ಮಾಡಿದ್ನಿ. ಸಬ್ಸ್ಕ್ರೈಬರ್ ಆಗೋದೇ ಇಲ್ಲ. ಸಬ್ಸ್ಕ್ರೈಬರ್ ಯಾಕಂದರೆ ನನ್ನ ಚಾನಲಲ್ಲಿ ನಾನು ಮಾಹಿತಿ ಚೆನ್ನಾಗಿ ತಿಳ್ಕೊಡ್ತೀನೋ ಇಲ್ಲೋ ಗೊತ್ತಿಲ್ಲ. ಇಲ್ಲಾಂದರೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಕಮೆಂಟ್ಸಲ್ಲಿ ತಿಳ್ಕೊಡಿ ಹೆಂಗಿತ್ತು ಈ ಪ್ಲೇಸು. ಇಲ್ಲಿ ಯೂಟ್ಯೂಬರ್ ಯಾರೇ ಇರಲಿ ಸಪೋರ್ಟ್ ಮಾಡಿ. ನಾನು ಹೇಳೋದು ಒಂದೇ ಮಾತು, ಪ್ಲೀಸ್ ಹೆಲ್ಪ್ ಮಾಡಿ ಎಲ್ರಿಗೂ. ಇದು ಹೇಳ್ತಾ ಮುಂದಕ್ಕೆ ಹೋಗೋಣ ಬನ್ನಿ. ಈಗ ನಂದಿ ಗುಡಿ ಬಂದೈತೆ ಗೈಸ್. ಅದರ ದರ್ಶನ ಮಾಡೋಣ. ನಂದಿ ದೇವ್ರದ್ದು, ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ನಂದಿ ದೇವ್ರನ್ನ ದರ್ಶನ ಮಾಡೋಣ ಬನ್ನಿ.
ಗೈಸ್ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ನೋಡಿ. ಬೆಣ್ಣೆ ಇದೆಲ್ಲ ಟೋಟಲಿ ಬೆಣ್ಣೆ ಹಾಕಿದ್ದಾರೆ ನೋಡಿ. ಇದೆಲ್ಲ ಬೆಣ್ಣೆ. ಬೆಳಿಗ್ಗೆ 5:30ಗೆಲ್ಲ ಪೂಜೆ ಆಗುತ್ತೆ ಇಲ್ಲಿ. ನೀವೆಲ್ಲರೂ ಸಹ ಬಂದು ಪೂಜಾ ಅರ್ಚನೆ ಮಾಡಿಸ್ಕೊಳ್ಳಿ. ಮನಸ್ಸಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಹೊತ್ಕೊಳ್ಳಿ. ನಂದಿ ದೇವರು ಎಲ್ಲ ಸರಿ ಮಾಡಿಬಿಡ್ತಾರೆ ಅಂತ ನನ್ನ ನಂಬಿಕೆ. ಇವಾಗ ನಾವು ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ನಂದಿ ಹಿಲ್ಸಲ್ಲಿ ನಂದಿನ ದರ್ಶನ ಮಾಡಿಕೊಂಡು ಈ ಗುಹೆ ಐತೆ. ಗುಹೆ ಒಳಗಡೆನೂ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಗುಹೆ ಹೆಂಗಿದೆ ಅಂತ. ಇದು ಗುಹೆದು ಬಾಗಿಲು ಎಲ್ಲ ರಾಕ್ ಇದೆ. ರಾಕಿಂದನೇ ಗುಹೆ ಮಾಡಿದಾರೋ ಅವ್ರ ಹಳೆ ಕಾಲದಿಂದ ಇದೆಯೋ ನನಗೆ ಗೊತ್ತಿಲ್ಲ. ಸೂಪರಾಗಿ ಐತೆ ಗೈಸ್ ನೋಡಿ. ಇದು ಗುಹೆ ಹಳೆ ಕಾಲದಲ್ಲಿ ಮಾಡಿರುವಂಥ ಗುಹೆ. ಇದು ಇನ್ನು ಎಷ್ಟು ಒಳಗಡೆ ಐತೆ ನೋಡಿ ಗೈಸ್. ಇಲ್ಲಿವರೆಗೂ ಗುಹೆ ಐತೆ. ಎಲ್ಲ ಸ್ಟೋನಿಂದಾನೆ ನೋಡಿ. ಸ್ಟೋನು ಇನ್ನೂ ಮುಂದ್ಗಡೆ ಇದೆ ಗೈಸ್. ಬಟ್ ಮುಚ್ಚಿಬಿಟ್ಟಿದ್ದಾರೆ ಆ ಕಡೆಯಿಂದ. ಒಳಗಡೆ ಇನ್ನೂ ಒಳಗಡೆ ಹೋಗೋದಲ್ಲ. ಇಷ್ಟು ಮಾತ್ರ ಗುಹೆ ಐತೆ. ಇದೆಲ್ಲ ರಾಕ್ ನೋಡಿ, ಕಲ್ಲು ನೋಡ್ತಾ ಇದ್ದೀರಾ. ಎಕ್ಸ್ಪೀರಿಯನ್ಸ್ ಸೂಪರ್ ಆಗದೆ ಗೈಸ್ ನೋಡಿ ಅಲ್ಲ. ಬನ್ನಿ ಇವಾಗ ಆಚೆ ಕಡೆ ಹೋಗೋಣ. ಗೈಸ್ ಈ ಹುಡುಗರು ಸಹ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ಇಲ್ಲಿಗೆ ನಂದಿ ಹಿಲ್ಸ್ ನೋಡೋಕ್ಕೆ. ಅಂದರೆ ಒಬ್ಬರು ಕೂಡ ಕಪ್ಪಲ್ ಇಲ್ಲ ಗೈಸ್. ಮೊದಲು ಹುಡುಗಿನ ಕರ್ಕೊಂಡು ಬಂದಿಲ್ಲ ಇವರು. ಅದೇ ತಪ್ಪು ಮಾಡಿದ್ದು. ಇಲ್ಲಿ ಹುಡುಗಿರಿದ್ರೇ ಸ್ವಲ್ಪ ಗ್ರೀನರಿ ಅಲ್ಲ, ಅದಕ್ಕಾಗಿ ನೋಡಿ ಎಷ್ಟು ಜನ ಎಲ್ಲ ಇವತ್ತು ನಿನ್ನೆ ಎಲೆಕ್ಷನ್ ಓಟಲ್ಲಿ ದುಡ್ಡು ಬಂದಿದೆ. ಅಂದರೆ ಇವರೆಲ್ಲ ಮೈನರ್ಸು, ಇವ್ರು ಇನ್ನೂ ಓಟ್ ಹಾಕಿಲ್ಲ. ಜಸ್ಟ್ ನಾನು ಫನ್ಗಾಗಿ ಹೇಳ್ತಾಯಿದ್ದೆ. ಇದು ಮೊದಲ ಕೇವ್ ನೋಡೋಕ್ಕೆ ಇವಾಗ ಬಂದರು. ಇಲ್ಲೇ ಸಿಕ್ಕಿದ್ರು ಇವರು. ನಾನು ಕೇಳಿದ್ದು ಇದೇನು ಕೇವ್ ನನಗೆ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಇವ್ರನ್ನ ಕೇಳಿದ ಮೇಲೆ ಗೊತ್ತಾಗಿದ್ದು. ನಡ್ರಪ್ಪ ಹೋಗೋಣ ಎಲ್ಲ. ಇವ್ರು ಕೂಡ ನಾನು ಸುತ್ತಾಕ್ಬಿಡ್ತೀನಿ. ಯಾಕಂದರೆ ಇನ್ನೂ ವಿವರವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ನಂದಿ ಹಿಲ್ಸ್ ಬಗ್ಗೆ. ಇದೇ ನಿಮ್ಮ ಫಸ್ಟ್ ಟೈಮಾ? ಹಾಂ, ಬರ್ತಾನೆ ಇರ್ತೀರಾ ನೀವೆಲ್ಲ ಗೈಸ್? ಇವರೆಲ್ಲ ಬರ್ತಾ ಇರ್ತಾರೆ. ಯಾಕಂದರೆ ಕಾಲೇಜಿಗೆ ಲೀವ್ ಆಗ್ತದಲ್ಲ, ಅವಾಗವಾಗ ಇಲ್ಲೇ ಇವರು ಟೈಮ್ ಪಾಸ್ ಮಾಡೋದು. ಓಕೆ ಗೈಸ್, ಬಾಯ್ ಬಾಯ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲ ಚಿಕ್ಕಬಳ್ಳಾಪುರ ಗೈಸ್. ದುಃಖದ ಮಾತು ಗೈಸ್, ದುಃಖದ ಮಾತು ಏನಂದರೆ ನಂದಿ ಹಿಲ್ಸ್ ಅಂತ, ನಂದಿ ಬೆಟ್ಟ ಅಂತ ಹೇಳ್ತೀವಿ. ನಂದಿ ಹತ್ರನೇ ಯಾವ ಪೂಜಾರಿಗಳು ಯಾರೂ ಇಲ್ಲ. ಬರೋರು ಬರ್ತಾ ಇದ್ದಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ನನಗಂತೂ ಭಾಳ ದುಃಖವಾಯಿತು. ಯಾಕಂದರೆ ಟಿಕೆಟ್ಗೆ 20 ರೂಪಾಯಿ ಕೊಟ್ಟು ಮೇಲ್ಗಡೆ ಬಂದು ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀವಿ, ಅದೇನೋ ಓಕೆ. ಬಟ್ ನಂದಿ ಹಿಲ್ಸು ಅಂದರೆ ನಂದಿ ಬೆಟ್ಟದ ಮೇಲೆ ಬಂದು ನಂದಿಗೆ ಪೂಜೆ ಅರ್ಪಣೆ ಇಲ್ಲ ಅಂದರೆ ಅದು ಸ್ವಲ್ಪ ನನಗೆ ಕಷ್ಟ ಆಯಿತು. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಈ ವಿಷಯನ ತಿಳಿಲಿ, ಸರ್ಕಾರಕ್ಕೂ ತಿಳಿಲಿ ನಾನಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಸಹಯೋಗ ಮಾಡಿ. ಅಲ್ಲಿ ಗುಡಿಯಲ್ಲಿ ಒಂದು ಪೂಜಾರಾದರೂ ಇಡಬೇಕಲ್ಲ. ಇಲ್ಲಿ ಬರೋ ಒಬ್ಬರು ಆ ಕಾಣಿಕೆಯಿಂದನೇ ಅವ್ರ ಸ್ಯಾಲ್ರಿ ಬಂದುಬಿಡ್ತದೆ ಅಂತ ತಿಳ್ಕೊಳ್ತೀನಿ ನಾನು. ಜಾಸ್ತಿ ಜನ ಬರ್ತಾರೆ ಗೈಸ್ ಡೈಲಿ ಟೂರಿಸ್ಟ್ ಇಲ್ಲಿ. ಈ ವಿಷಯವನ್ನು ಸ್ವಲ್ಪ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಸಲ ನಾನು ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಡಿಯೋಗಳು ಬರ್ತಾನೆ ಇರುತ್ತೆ. ಬನ್ನಿ, ಇನ್ನೇ ಏನೇನಾಯಿತೋ ತೋರಿಸ್ತೇನೆ ನನ್ನ ಜೊತೆಯಲ್ಲಿ. ಗೈಸ್ ಲಂಚ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಇವರೆಲ್ಲ ಫ್ರೆಂಡ್ಸೇ. ಬಸ್ಸಿಂದ ಕೂತ್ಕೊಂಡಾಗ ಫ್ರೆಂಡ್ಸ್ ಆದರು ಇವರು.
ಆ್ಯಕ್ಚುಲಿ ಲಂಚ್ ಮಾಡೋಣ ಅಂದ್ಕೊಂಡಿದ್ರೆ ಇಲ್ಲಿ ಕಾಸ್ಟ್ಲಿ ಜಾಸ್ತಿ, ಒಲೆ ಕಾಸ್ಟ್ಲಿ. ನೀರು ಬಾಟ್ಲಂತೂ ತೊಗೊಂಬರೋಕ್ಕೆ ಬಿಡಲ್ಲ. ಅವ್ರು ಟೀ ಕೂಡ ನೋಡಿ ಗೈಸ್ ಎಷ್ಟಿದೆ ಟೀ. ಮನೇಲಿ ಇಂಥದ್ದು 4 ಗ್ಲಾಸ್ ಕುಡ್ದಾಕ್ತೀವಿ ನಾವೆಲ್ಲ. 20 ರೂಪಾಯಿ ಒಂದು ಟೀ. ಕಾಸ್ಟ್ಲಿ ಅನ್ಸಲ್ವಾ ನಿಮಗೆ? ಕಮೆಂಟ್ಸಲ್ಲಿ ಹಾಕಿ ನನಗೆ ಹೇಳಿ. ಗೈಸ್ ಇದು ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ ಇದನ್ನು. ಅಲ್ಲಿ ನಿಂತ್ಕೊಂಡು ಫೋಟೋಶಾಪ್ ಮಾಡ್ಬೋದು, ನೀವು ಫೋಟೋಗಳು ಹಿಡ್ಕೋಬೋದು. ಸೂಪರಾಗಿ ಬರುತ್ತೆ. ಎಲ್ಲ ಫೋಟೋಗಳಿಗಾಗೆ ಮಾಡಿರೋದು ನೋಡಿ ಇಲ್ಲಿ. ಅವ್ರು ಇದ್ರ ಮುಂದ್ಗಡೆನೇ ದೇವಸ್ಥಾನ ಬಾಗಿಲೈತೆ ಗೈಸ್. ಇವಾಗ ದೇವ್ರ ದರ್ಶನ ಕೂಡ ಮಾಡಿಸ್ತೀನಿ ನಿಮಗೆ. ಕಾಣಿಸ್ತಾ ಇದೆಯಾ? ಇದು ದೇವಸ್ಥಾನದ ಬಾಗಿಲು. ಇಲ್ಲೆಲ್ಲ ಟಾಯ್ಲೆಟ್ಸ್ ಎಲ್ಲ ಮಾಡಿದ್ದಾರೆ. ಈ ಕಡೆಯಿಂದ ಕಮ್ ಕಮ್ ಗೈಸ್. ಇಲ್ಲಿ ಫಾರಿನರು ಬಂದಿದ್ದಾನೆ ಒಬ್ರು. ಹಲೋ. ಇವರು US ಇಂದ ಬಂದಿದ್ದಾರೆ, ಅಂದರೆ ಅಮೇರಿಕಾದಿಂದ ಬಂದಿದ್ದಾರೆ ಇವರು. ಇಲ್ಲಿ ಏನೋ ನಂದಿ ಹಿಲ್ಸ್ ನೋಡೋಕ್ಕೆ ಮಜಾ ತಗೊಳ್ತಾ ಇದ್ದಾರೆ ಫಾರಿನರ್ಸ್ ಎಲ್ಲ. ಇಲ್ಲಿ ನೀವು ಬನ್ನಿ, ಮಜಾ ತಗೊಳ್ಳಿ, ಭಾಳ ಚೆನ್ನಾಗಿದೆ. ಅಷ್ಟು ದೂರದಿಂದ ಇವನು ಬಂದು ನಂದಿ ಹಿಲ್ಸ್ ನೋಡ್ತಾ ಇದ್ದಾನಂದರೆ ನಾವು ಬರಬೇಕು ಗೈಸ್. ಸೇರಿ ಇದಾದಮೇಲೆ ಇನ್ನು ಮುಂದಕ್ಕೆ ಏನಿರ್ತದೆ ಅದು ಹೇಳ್ತಾ ನಾನು ಹೋಗ್ತೀನಿ. ಬನ್ನಿ. ಈ ಸದ್ಯಕ್ಕೆ ದೇವಸ್ಥಾನದ ಒಳಗಡೆ ಬಂದುಬಿಟ್ಟಿದೆ ನೋಡಿ. ಗ್ರೀನರಿ ಇಲ್ಲಿಗೂ ಚೆನ್ನಾಗೈತೆ. ಇಲ್ಲಿ ಕೈ ಕಾಲು ತೊಳ್ಕೊಳ್ಳೋ ಜಾಗ ಐತೆ. ಕೈ ಕಾಲು ತೊಳ್ಕೊಂಡೆ ಒಳಗಡೆ ಹೋಗಬೇಕು. ಕೈ ಕಾಲನ್ನು ತೊಳೆಯೋಣ ಬನ್ನಿ. ಗೈಸ್ ಗುಡಿ ಒಳಗಡೆ ಕೂಡ ಒಂದು ಕೋನೇರಿ ಇದೆ. ಮಳೆ ಬಂದಾಗ ಇದೆಲ್ಲ ತುಂಬುತ್ತೆ. ಸ್ನಾನ ಎಲ್ಲ ನೀವು ಮಾಡ್ಕೋಬೋದು. ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡು ಆರಾಮಾಗಿ ಎಲ್ಲಿಂದ
ನೀವು ದೇವ್ರ ದರ್ಶನಕ್ಕೆ ಹೋಗ್ಬೋದು. ನೋಡಿ ದೇವಸ್ಥಾನ ಹಿಂದ್ಗಡೆ ಈ ಕೋನೇರಿ ಐತೆ, ಹಳೆ ಕಾಲದ್ದು. ಆ ಟೈಮಲ್ಲಿ ಹಳೆ ಕಾಲದಲ್ಲಿ ಪೂಜಾರಿಗಳಾಗಲಿ ಇಲ್ಲಿ ದರ್ಶನ ಮಾಡೋರಾಗಲಿ ಇಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ರು. ಗೈಸ್ ಇಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಯಾಕೆ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ ನಮಗೆ. ಯಾಕಂದರೆ ಇದ್ರಿಗೆ ಆನ್ಸರ್ ನನ್ನ ಹತ್ರ ಏನೂ ಇಲ್ಲ. ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಎಂಥ ಗುಡಿ ಇರಬೇಕು ಗೈಸ್. ನಾನು ಆಲೋಚನೆ ಮಾಡಿದ್ನಿ, ಮೀನ್ಸ್ ಎಷ್ಟು ಚೆನ್ನಾಗಿರ್ಬೋದು ಏನೋ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಲ್ಲೇನು ಅಂಥದ್ದೇನು ಮಾಡಿಲ್ಲ ಗೈಸ್. ಅಂದರೆ ಇದೇ ಗ್ರೀನರಿ ಜಾಸ್ತಿ ಐತೆ, ಆರಾಮಾಗಿ ಫ್ಯಾಮ್ಲಿನ ಕರ್ಕೊಂಬಂದು ಒಂದು ವಿಕೇಶನ್ ಟೈಪ್ ನೀವು ಮಾಡ್ಕೊಂಡಂಗಿದ್ರೆ ಬನ್ನಿ. ದೇವರು ಇದ್ದಾನೆ, ಬಟ್ ಗುಡಿ ಎಲ್ಲ ದೊಡ್ಡದೇನೂ ಇಲ್ಲ, ಹಳೆ ಕಾಲದ ಗುಡಿ, ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿರೋಂಥ ಗುಡಿ ಐತೆ. ಇಲ್ಲಿ ದರ್ಶನ ಮಾಡಿಕೊಂಡು ಪೂಜೆ ಅರ್ಚನೆ ಮಾಡ್ಕೊಂಡು ನೀವು ಇದನ್ನು ಸುತ್ತಾಡ್ಬೋದು ಗೈಸ್. ಓಕೆ ಬನ್ನಿ. ಗೈಸ್ ಎಲ್ಲ ನೋಡಿ ಆಯಿತು, ಸೂಪರಾಗಿತ್ತು. ಎಲ್ಲ ನೋಡಿ ಆನಂದ ಪಟ್ಕೊಂಡು ಮಜಾ ಬಂದ್ಬಿಡ್ತು ಸಖತ್ತಾಗಿ. ಬಿಸಿಲು ಸ್ವಲ್ಪ ಜಾಸ್ತಿ ಆಯಿತು, ಆಚೆ ಕಡೆ ಬಂದುಬಿಟ್ಟಿದ್ದೀನಿ. ಇದೇ ಮೇನ್ ಗೇಟು ಇದ್ರದ್ದು ನೋಡಿ. ಒಳಗಡೆ ಹೋಗೋಕ್ಕೆ ದಾರಿ ಇದು ಹೇಳ್ತಾ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದು ಹೇಳ್ತಾ ಜೈ ಕರ್ನಾಟಕ, ಒಂದೇ ಮಾತರಂ. ಬಾಯ್ ಆ್ಯಂಡ್ ಟೇಕ್ ಕೇರ್.